ನೋಡಿ ನೆಕ್ಸ್ಟ್ ಕ್ವಶನ್ನು. ಇಲ್ಲಿ ಏನು ಕೇಳ್ತಾರೆ ಅಂದರೆ ನಿಮಗೆ ಸಾಲ್ವ್ ದ ಕಾನ್ಗ್ರುಯೆನ್ಸಸ್ ಬೈ ಯೂಸಿಂಗ್ ರಿಮೈಂಡರ್ ಥಿಯರಮ್ ಅಂತ ಕೇಳ್ತಾರೆ. ಹೆಂಗೆ ಮಾಡೋದು ನೋಡಿ. ಫಸ್ಟ್ ಎಕ್ಸ್ ಈಸ್ ಕಾನ್ಗ್ರುಯೆಂಟ್ ಟು 1 mod 4 ಬರ್ಕೊಳ್ಳಿ. ಇಂದ ಏನು ಮಾಡಿ ಕಂಪೇರಿಂಗ್ ವಿತ್ ಅಂತ ಬರೆದು x is congruent to a1 mod m1, we get a1 is 1 and m1 is 4. next ಇದನ್ನ ಬರ್ಕೊಳ್ಳಿ. x is congruent to 3 mod 5, comparing with ಅಂತ ಬರೆದು x is congruent to a2 mod m2, we get a2 is 3 and m2 is 5. next ಇದನ್ನ ಬರ್ಕೊಳ್ಳಿ. x is congruent to 2 mod 7, comparing with x is congruent to a3 mod m3, we get a3 is 2 m3 is 7. ಈಗ m ನ ಫೈಂಡ್ ಮಾಡ್ಕೋಬೇಕು. m1 ಬಂದು 4 5 ಮತ್ತು 7, 4 into 5 into 7 ಕ್ಯಾಲ್ಕುಲೇಟ್ ಮಾಡಿದ್ರೆ 140 ಬರುತ್ತೆ. ನೆಕ್ಸ್ಟು ಕ್ಯಾಪಿಟಲ್ m1ನ ಫೈಂಡ್ ಮಾಡಬೇಕು. m by small m ಅಂದರೆ 140 divided by 4, 140 by 4, 35. next m2, m by m2, 140 divided by 5, 140 divided by 28. ಆಮೇಲೆ m3, 140 divided by 7, 140 divided by 7, 20. ನೋಡಿ m1 m2 m3 ಆದಮೇಲೆ ನಾವು m1 ಇಂಟು ಈ ಥರ ಬರ್ಕೋಬೇಕು. m1 ಇನ್ವರ್ಸ್ ಇಸ್ ಕಾನ್ಗ್ರುಯೆಂಟ್ ಟು 1 mod m1 ಎಷ್ಟು 35, m1 ಇನ್ವರ್ಸ್ ಇಸ್ ಕಾನ್ಗ್ರುಯೆಂಟ್ ಟು 1 mod m1 ಅಂದರೆ 4. ಇಲ್ಲಿ ಕ್ಯಾಪಿಟಲ್ m1 ಅಂದರೆ 35, ಸ್ಮಾಲ್ m1 ಅಂದರೆ 4. ಇಲ್ಲೇನು ಮಾಡಿ ಕ್ಯಾಲ್ಸಿಲಿ 35x minus 1/4 ಅಂತ ಟೈಪ್ ಮಾಡ್ಕೊಳ್ಳಿ. ಇದರ ಫೋರ್ಕು ಮಾಡೋಕ್ಕೆ ಹೋಗ್ಬಿಡಿ. 35x minus 1/4 ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 1 ಕೊಟ್ಟರೆ 17/2 ಬರ್ತಾ ಇದೆ. ಆನ್ಸರ್ 17/2. ಇದೆಲ್ಲ ಬರ್ಕೊಂಡು ಕೂತ್ಕೋಬೇಡಿ, ಸರಿನಾ? x is equal to 2ಗೆ ಆನ್ಸರ್ ಬಂದು 69/4 ಬರ್ತಾ ಇದೆ. x is equal to 3ಗೆ ಆನ್ಸರ್ 26 ಬರ್ತಾ ಇದೆ. ಅಂದರೆ ಆನ್ಸರ್ ಇಂಟೀಜರ್ ಯಾವುದಕ್ಕೆ ಬರುತ್ತೆ ಅದು ಸೊಲ್ಯೂಷನ್. x is equal to 3. ಇಲ್ಲಿ implies m1 inverse is congruent.
ಸಾರಿ m1 ಇನ್ವರ್ಸ್ ಈಸ್ ಈಕ್ವಲ್ ಟು ಎಷ್ಟು 3. ನೆಕ್ಸ್ಟು m2 ಇಂಟು m2 ಇನ್ವರ್ಸ್ ಈಸ್ ಕಾನ್ಗ್ರುಯೆಂಟ್ ಟು 1 ಅಂತ ಬರ್ಕೋಬೇಕು. ಮಾಡಿ m2 ಅಂತ ಬರ್ಕೊಳ್ಳಿ. m2 ಎಷ್ಟು 28, m2 ಇನ್ವರ್ಸ್ ಮಾಡಿ m2 ಈಸ್ 5. ಕ್ಯಾಲ್ಸಿಲಿಯನ್ ಅಂತ ಟೈಪ್ ಮಾಡ್ತೀರಾ, 28x ಮೈನಸ್ 1/5. ಇದನ್ನ ಟೈಪ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಡೈರೆಕ್ಟಾಗಿ ಮಾಡ್ಬಿಡ್ತೀನಿ. 28 ಆಲ್ಫಾ x ಮೈನಸ್ 1 ಡಿವೈಡ್ ಬೈ 5. ಕ್ಯಾಲ್ಕುಲೇಟ್. 1 ಕೊಡಿ, ಇಂಟೀಜರ್ ಬಂದ ತಕ್ಷಣ ಸ್ಟಾಪ್ ಮಾಡಿ, ಬರ್ತಾ ಇಲ್ಲ. 2 ಕೊಡಿ, ಇಂಟೀಜರ್ ಬರೋದಂತ ಸ್ಟಾಪ್ ಮಾಡಿ. ಇಂಟೀಜರ್ ಬಂತು, ಸ್ಟಾಪ್ ಮಾಡಿ. ಇಂಪ್ಲಾಯ್ಸ್ ಯಾವುದಕ್ಕೆ ಇಂಟೀಜರ್ ಬಂದಿರೋದು 2ಗೆ. x ಈಸ್ ಈಕ್ವಲ್ ಟು 2ಗೆ ಇಂಟೀಜರ್ ಬರ್ತಾ ಇದೆ, ಅದಕ್ಕೆ m2 ಇನ್ವರ್ಸ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಬಂದು ಮೂರನೇದು m3 inverse is congruent to 1 mod m3. m3 is 20, m3 inverse is congruent to 1 mod m3 is ಎಷ್ಟು 7. ಕ್ಯಾಲ್ಸಿಲಿಯನ್ ಅಂತ ಟೈಪ್ ಮಾಡ್ತೀರಾ, 20x ಮೈನಸ್ 1/7. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ x ಮೈನಸ್ 1/7. ಕ್ಯಾಲ್ಕುಲೇಟ್. 1 ನೋಡಿರಿ, ಇದು ಫ್ರ್ಯಾಕ್ಷನ್ ಬರುತ್ತಲ್ಲ, ಫ್ರ್ಯಾಕ್ಷನ್ ಹೋಗೋ ಗಂಟ ಮಾಡಬೇಕು ನೀವು. 2, 3, 4, 5, 6. ಅಂದರೆ 6ಗೆ ಫ್ರ್ಯಾಕ್ಷನ್ ಹೋಗ್ತಾ ಇದೆ, ಅಂದರೆ 17. ಆನ್ಸರ್ 17 ಇಂಟೀಜರ್ ಬರ್ತಾ ಇದೆ ಆನ್ಸರ್. ಅದಕ್ಕೆ ಸೊಲ್ಯೂಷನ್ ಬಂದು 6. m3 ಇನ್ವರ್ಸ್ ಈಸ್ ಈಕ್ವಲ್ ಟು 6. ಈಗ ನೋಡಿ, ಇದಾದ ತಕ್ಷಣ ಫಾರ್ಮುಲಾ x ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. x ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದು x ಈಸ್ ಕಾನ್ಗ್ರುಯೆಂಟ್ ಟು a1 m1 ಇನ್ವರ್ಸ್ ಪ್ಲಸ್ a2 m2 ಇನ್ವರ್ಸ್ ಪ್ಲಸ್ a3 m3 ಇನ್ವರ್ಸ್ mod ಕ್ಯಾಪಿಟಲ್ M. x is congruent to a1 ಬಂದು 1, a2 3 ಮತ್ತು a3 1. a1 1, m1 ಬಂದು 35, m1 ಇನ್ವರ್ಸ್ ಬಂದು 3, a2 3, m2 28, m2 ಇನ್ವರ್ಸ್ 6 ಪ್ಲಸ್ m2 ಇನ್ವರ್ಸ್ ಬಂದು 2, a3 ಬಂದು 2, m3 ಬಂದು 20, m3 ಇನ್ವರ್ಸ್ ಬಂದು 6 ಮಾಡ್. ಇಲ್ಲಿ ಕ್ಯಾಪಿಟಲ್ M ವ್ಯಾಲ್ಯೂ ಬಂದು 140. ಇದನ್ನ ಟೈಪ್ ಮಾಡ್ಕೋಬೇಕು. x is congruent to 1 into 35 into 1 into 35 into 3 plus 3 into 28 into 2 plus 2 into 20 into 6. 513 ಬರುತ್ತೆ. ಈಗ ನೋಡಿ, 513ಗೆ ನೀವು ರಿಮೈಂಡರ್ ಫೈಂಡ್ ಮಾಡಿಬಿಟ್ರೆ ಮುಗೀತು ಪ್ರಾಬ್ಲಮ್. ಈಗ ನೋಡಿ, x is congruent to 513. ರಿಮೈಂಡರ್ ಫೈಂಡ್ ಮಾಡೋದು ಯಾವ ಥರ, ಓಪನ್ ಬ್ರ್ಯಾಕೆಟ್ ಡಿವೈಡ್ 513 ಡಿವೈಡೆಡ್ ಬೈ 140 st minus 3 into 140. ಫೈನಲ್ ಆನ್ಸರ್ 93.
23 what? Is the least common solution. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.